ಎಲ್ಲರಿಗೂ ನಮಸ್ಕಾರಗಳು. ಶರತ್ ತಾಂಡಲೆ ಅವರ ರಾವಣ ರಾಕ್ಷಸ ರಾಜ ಕಾದಂಬರಿಯನ್ನು ಮುಂದುವರಿಸೋಣ. ಸಹಸ್ರಾರ್ಜುನನ ಸೆರೆಯಲ್ಲಿದ್ದಂತಹ ರಾವಣನ ಅಜ್ಜಂದಿರಾದಂತಹ ಪೌಲಸ್ತ್ಯ ಮತ್ತು ಸುಮಾಲಿ ಇವರುಗಳು ಬಿಡಿಸ್ತಾರೆ. ಆನಂತರ ಹೊರಗಡೆಗೆ ಬಂದ ರಾವಣ ಆ ಮಾಹಿಷ್ಮತಿ ನಗರದ ವೈಭವವನ್ನು ನೋಡ್ತಾನೆ. ತಾನು ಕೂಡ ಅಂತಹ ಒಂದು ರಾಜಧಾನಿಯನ್ನು ಕಟ್ಟಬೇಕು ಅನ್ನೋ ಒಂದು ಕನಸನ್ನು ಅವನು ಕಾಣ್ತಾ ಹೋಗ್ತಾನೆ. ಜೊತೆಗೆ ಆ ಸಹಸ್ರಾರ್ಜುನನಿಗೆ ಆನುವಂಶಿಕವಾಗಿ ಅದು ಬಂದಿದ್ದು ನಮಗೆ ಏನು ಇಲ್ವಲ್ಲ ಅನ್ನೋ ಒಂದು ಯೋಚನೆನೂ ಅವನಿಗೆ ಪ್ರಾರಂಭ ಆಗುತ್ತೆ. ಕತೆ ಇಲ್ಲಿಗೆ ನಿಂತಿತ್ತು. ಮುಂದಕ್ಕೆ ಹೋಗೋಣ. ನಾನು ಕುಂಭನ ಮಾತನ್ನು ಕೇಳ್ತಾನೆ ನೆಟ್ಟಿಸ್ರು ಬಿಟ್ಟೆ. ನೋಡು, ನಮಗೆ ಆನುವಂಶಿಕವಾಗಿ ಬರೋದಿರಲಿ, ನಮಗೆ ಸೇರಬೇಕಾಗಿದ್ದ ಆಸ್ತಿಯನ್ನು ಕೂಡ ನಿರಾಕರಿಸಿದ್ದಾರೆ ಅಂತ ಹೇಳಿದೆ. ನನ್ನ ಈ ಮಾತಿಗೆ ಯಾರೂ ಪ್ರತ್ಯುತ್ತರ ಕೊಡಲಿಲ್ಲ. ನಾವು ನಡೀತಲೇ ಇದ್ವಿ. ಕತ್ತಲಾದ ನಂತರ ನಮ್ಮ ವಸಾಹತು ಪ್ರದೇಶದ ಕಡೆಗೆ ನಾವು ಬಂದ್ವಿ. ನಾವು ಹತ್ತಿರ ಬಂದಾಗ ನಾನು ತಿರುಗಿ ಕುಂಭನನ್ನು ನೋಡ್ತಾ ಹೇಳಿದೆ, ಕುಂಭ, ನಾನು ನಿನಗೊಂದು ವಿಷಯ ಹೇಳಬೇಕಾಗಿದೆ ಅಂತ. ಹೇಳು ಅಂತ ಅವನು ಹೇಳ್ದ. ನಾನು ಶಾಂತನಾಗಿ ಆಕಾಶದ ಕಡೆ ನೋಡ್ತಾ ಹೇಳಿದೆ, ನೋಡು, ನಾನು ಕೂಡ ಸಹಸ್ರಾರ್ಜುನನ ಹಾಗೆ ರಾಜ ಆಗಬೇಕು ಅನ್ನೋದು ನನ್ನ ಆಸೆ ಅಂತ ಹೇಳಿದೆ. ಅವನು ನನ್ನ ಕಡೆ ಕುತೂಹಲದಿಂದಲೇ ನೋಡ್ತಾನೆ ಇದ್ದ. ರಾಜ ಏನಪ್ಪ? ದಶಗ್ರೀವ, ನಾವು ರಾಜಮನೆತನದ ಉತ್ತರಾಧಿಕಾರಿಗಳಲ್ಲ, ನಾವು ಇಲ್ಲಿ ನಿರಾಶ್ರಿತರು. ಒಂದು ಭವಿಷ್ಯವಾಣಿ ಇತ್ತು ಅಂದ ಮಾತ್ರಕ್ಕೆ ಅದು ನಿಜವಾಗತ್ತೆ ಮತ್ತು ನೀನು ರಾಜ ಆಗ್ತೀಯ ಅನ್ನೋ ಅರ್ಥ ಅಲ್ಲ ಅಂತ ವಿಭೀಷಣ ನನ್ನ ಮಾತನ್ನು ತಳ್ಳು ಹಾಕ್ದ. ಮಹೋದರ ಮತ್ತು ಕುಂಭ ಇವ್ರು ಮಾತ್ರ ನನ್ನ ಕಡೆ ಗೊಂದಲದಿಂದ ನೋಡ್ತಾನೆ ಇದ್ರು. ಆಗ ಮಹೋದರ ಹೇಳ್ದ, ದಶಗ್ರೀವ, ನೀನು ನಿಜವಾಗ್ಲೂ ರಾಜ ಆಗೇ ಆಗ್ತೀಯ. ಸದ್ಯಕ್ಕೆ ನೀನು ನಮಗೆ ಮಾತ್ರ ರಾಜ. ಶೀಘ್ರದಲ್ಲಿ ನೀನು ಅಸುರರು ಮತ್ತು ಆನಂತರದಲ್ಲಿ 3 ಲೋಕಗಳಿಗೂ ರಾಜ ಹಾಗೆ ಆಗ್ತೀಯ. ಆ ಕನಸನ್ನು ನನಸು ಮಾಡಲಿಕ್ಕೆ ನಾವೇನು ಮಾಡಬೇಕು ಅಂತ ನೀನು ಹೇಳ್ತೀಯೋ ಅದನ್ನು ನಾವು ಮಾಡ್ತೀವಿ ಅಂತ ಮಹೋದರ ಉತ್ಸಾಹದಿಂದಲೇ ನನಗೆ ಭರವಸೆಯನ್ನು ಕೊಟ್ಟ. ಆಗ ಕುಂಭ ಹೇಳ್ದ, ದಶಗ್ರೀವ, ಇದನ್ನು ನೀನು ಸಾಧಿಸೋಷ್ಟರಲ್ಲಿ ಅಥವಾ ನೀನು ಸಾಧಿಸೋ ಈ ಪ್ರಯತ್ನದಲ್ಲಿ ನಾವು ಕೂಡ ನಿನ್ನ ಜೊತೆಗಿರ್ತೀವಿ. ಇದನ್ನು ಊಹೆ ಮಾಡಿದಾರಷ್ಟೇ, ಆದರೆ ಅದು ಸಂಭವ ಆಗೇ ಆಗತ್ತೆ. ಜಾತಕ ಅದನ್ನು ಮುಂಚಿತವಾಗಿ ಹೇಳ್ದಿದ್ರು ಕೂಡ ನಾವುಗಳು ನಕ್ಷತ್ರ ಮತ್ತು ಗ್ರಹಗಳ ಸ್ಥಾನವನ್ನು ತಿರುಗಿಸ್ಬಿಡೋಣ, ಅದನ್ನು ನಿಜ ಮಾಡಿಬಿಡ್ತೀವಿ. ನಿನ್ನ ನಾಯಕತ್ವವನ್ನು ಒಪ್ಪಿಕೊಳ್ಳೋ ಹಾಗೆ ನಾವು ಅಜ್ಜನನ್ನು ಕೇಳ್ತೀವಿ. ಆನಂತರ ನೀನು ನಿಜವಾಗ್ಲೂ ಅಸುರರ ರಾಜ ಆಗೇ ಆಗ್ತೀಯ. ಇವತ್ತು ನೀನು ಮಾಡಿದ ಭಾಷಣದ ನಂತರ ಎಲ್ಲರೂ ನಿನ್ನ ನಾಯಕತ್ವವನ್ನು ಬಹಳಷ್ಟು ಮಟ್ಟಿಗೆ ಒಪ್ಕೊಂಡಿದ್ದಾರೆ ಅಂತ ಖಚಿತವಾಗಿ ಕುಂಭ ಹೇಳ್ತಾ ಹೋದ. ಆಗ ವಿಭೀಷಣ ಹೇಳ್ದ, ನೋಡು, ನನ್ನ ನಾಯಕತ್ವವನ್ನು ಒಪ್ಕೊಳ್ಳಿ ಅಂತ ಅಜ್ಜನನ್ನು ಕೇಳೋ ಅಗತ್ಯ ಇಲ್ಲ. ಏಕೆಂದರೆ ಅಸುರ ಸಾಮ್ರಾಜ್ಯವನ್ನು ನಿರ್ಮಿಸೋಕ್ಕೆ ಮತ್ತು ಅದನ್ನು ಚುಕ್ಕಾಣಿ ಹಿಡಿಯೋಕ್ಕೂ ಕೂಡ ನಿನ್ನಂತಹ ವ್ಯಕ್ತಿ ಒಬ್ಬ ಮುಖ್ಯ ಅನ್ನೋದು ಅಜ್ಜನಿಗೀಗಾಗಲೇ ಗೊತ್ತಾಗಿದೆ ಅಂತ ವಿಭೀಷಣ ಹೇಳ್ದ. ಆಗ ನಾನು ಹೇಳಿದೆ, ನಾವು ನಮ್ಮ ಜೀವನದ ದಿಕ್ಕನ್ನು ನಿರ್ಧಾರ ಮಾಡಲೇಬೇಕು. ದಕ್ಷಿಣದ ಕಡೆ ಹೋಗೋಕ್ಕೆ ಮುಂಚೆ ನಾವು ಒಂದು ಕೆಲಸವನ್ನು ಪೂರೈಸಬೇಕು ಅಂತ ನಾನು ಹೇಳಿದೆ. ಏನದು ಅಂತ ವಿಭೀಷಣ ಕೇಳ್ದ. ಹೇಳ್ತೀನಿ ಅಂತ ನಾನು ಅವ್ರ ಕಡೆನೇ ನೋಡಿದೆ. ಅವರು ಈಗ ಕುತೂಹಲದಿಂದ ನನ್ನ ಕಡೆನೇ ನೋಡ್ತಾ ಇದ್ರು. ನಾವು ನಮ್ಮ ತಂದೆ ಆಶ್ರಮಕ್ಕೆ ಭೇಟಿ ಕೊಡಬೇಕು ಅಂತ ನಾನು ಹೇಳಿದೆ. ಏನು ನೀನು ಹೇಳ್ತಾ ಇರೋದು ಅಂತ ಕುಂಭ ಆಶ್ಚರ್ಯದಿಂದಲೇ ಕೇಳ್ದ. ಹೌದು, ಹಿಂತಿರುಗಿದ ನಂತರವೇ ನಾನು ವಿವರಿಸ್ತೀನಿ. ಈಗ ನೀನು, ಮಹಾಪಾಶ್ವ, ಮಹೋದರ ಮತ್ತು ನಾನು 4 ಜನ ಮಾತ್ರ ಹೋಗಬೇಕು. ವಿಭೀಷಣ ಅಮ್ಮನ ಜೊತೆ ಇಲ್ಲೇ ಇರಲಿ ಅಂತ ನಾನು ವಿವರಿಸಿದೆ. ಅವರುಗಳು ನನ್ನ ಸೂಚನೆಗೆ ಒಪ್ಪಿಕೊಂಡ್ರು. ಆದರೆ ವಿಭೀಷಣ ಮಾತ್ರ ನಿರಾಶೆಗೊಂಡ. ಏಕೆಂದರೆ ಅವನು ಅಮ್ಮನ ಜೊತೆ ಇರು ಅಂತ ಹೇಳಿದ್ದು ಅವನಿಗೆ ನಿರಾಶೆ ತಂದಿತ್ತು. ನಾನು ಅವನಿಗೆ ಸಮಾಧಾನ ಮಾಡ್ತಾ ಹೇಳಿದೆ, ನೋಡು, ಅಜ್ಜನ ಅನುಮತಿ ಜೊತೆಗೆ ನಾವು ನಾಳೆ ಮುಂಜಾನೆ ಹೊರಡ್ತೀವಿ. ಎಷ್ಟು ಬೇಗ ಹಿಂತಿರುಗ್ತೀವೋ ಅಷ್ಟು ಬೇಗ ನಾವು ದಕ್ಷಿಣದ ಕಡೆ ಹೊರಡೋಕ್ಕೆ ಸಾಧ್ಯ ಆಗತ್ತೆ. ವಿಭೀಷಣ, ನಾವು ಹಿಂತಿರುಗಿ ಬರೋ ಹೊತ್ತಿಗೆ ಪ್ರತ್ಯೇಕವಾಗಿರುವಂತಹ ಮಾಲಿಯ ಮಕ್ಕಳ ಜೊತೆಗೆ ನೀನು ಸ್ನೇಹವನ್ನು ಬೆಳೆಸು. ಪ್ರತಿಯೊಬ್ಬರು ನಮ್ಮ ಕಡೆ ಪ್ರೀತಿಯಿಂದ ನೋಡೋ ಹಾಗೆ, ನಮ್ಮ ಪ್ರೀತಿಯನ್ನು ಅನುಭವಿಸೋ ಹಾಗೆ ನೀನು ಮಾಡಬೇಕು. ಈ ಹೋರಾಟ ದೀರ್ಘವಾದದ್ದು ಮತ್ತು ಕಠಿಣವಾಗಿದ್ದು. ಆದ್ರಿಂದಲೇ ಒಂದೇ ಮನಸ್ಸಿನಿಂದ ನಾವೆಲ್ಲರೂ ಈಗ ಒಟ್ಟಾಗಿ ಇರಬೇಕು. ಆಗ ಮಾತ್ರ ನಾವು ಕಳೆದು ಹೋದಂತಹ ನಮ್ಮ ಗೌರವ ಮತ್ತು ವೈಭವವನ್ನು ಗಳಿಸೋಕ್ಕೆ ಸಾಧ್ಯ ಆಗುತ್ತೆ ಅಂದೆ. ಆಗ ಕುಂಭಕರ್ಣ ಹೇಳ್ದ, ದಶಗ್ರೀವ, ನಮ್ಮಲ್ಲಿ ಯಾರೂ ನಿನ್ನ ಆಜ್ಞೆಯನ್ನು ಮೀರೋದಿಲ್ಲ ಮತ್ತು
ನಿನ್ನನ್ನು ದಾಟೋನು ನಮ್ಮ ಕುಂಭನ ಭಾರವನ್ನು ಹೊರಬೇಕಾಗತ್ತೆ ಅಂತ ಕುಂಭ ಹೇಳ್ದ. ಆಗ ಮಹೋದರನು ಉತ್ಸಾಹದಿಂದಲೇ ಹೇಳ್ದ, ನೋಡು, ವಸಾಹತುವಿನ ಯುವಕರು ಮತ್ತು ಇಲ್ಲಿರೋ ಸಾಕಷ್ಟು ಜನರು ನನಗೆ ಮತ್ತು ಮಹಾಪಾಶ್ವನಿಗೆ ವಿಧೇಯರಾಗಿದ್ದಾರೆ ಅಂತ. ಆಗ ನಾನು ಹೇಳಿದೆ, ಮಹೋದರ, ನನಗೆ ಕೇವಲ ಒಂದು ಗುಂಪು ಅನ್ನೋದಷ್ಟೇ ಸಾಲದು. ನಮಗೆ ಎಲ್ಲ ಅನಾರ್ಯರು ನಮ್ಮ ಜೊತೆಗಿರಲೇಬೇಕು. ಆದ್ದರಿಂದ ನಾವೆಲ್ಲರೂ ನಮಗೆ ಸಾಧ್ಯವಾದಷ್ಟು ಜನರ ನಿಷ್ಠೆಯನ್ನು ಒಟ್ಟುಗೂಡಿಸೋಕ್ಕೆ ಪ್ರಯತ್ನ ಮಾಡೋಣ. ಉಳಿದವರು ನಾವು ಹಿಂತಿರುಗಿದಾಗ ವಿಚಾರಿಸ್ಕೊಂಡು ಅವರನ್ನು ಒಟ್ಟಿಗೆ ತರೋಕ್ಕೆ ನಾವು ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಚರ್ಚೆಯನ್ನು ನಿಲ್ಲಿಸಿದ್ವಿ. ವಸಾಹತು ಅಷ್ಟೊತ್ತಿಗೆ ಹತ್ತಿರ ಬಂದಿತ್ತು. ಎಲ್ಲರೂ ವಸಾಹತುವನ್ನು ತಲುಪಿದ್ವಿ. ಎಲ್ಲ ಕಡೆಗೂ ಸಣ್ಣ ಬೆಂಕಿ ಹೊತ್ತಿ ಉರಿತಾ ಇತ್ತು. ಬೆಂಕಿಯ ಜ್ವಾಲೆಗಳು ಗಾಳಿ ಜೊತೆಗೆ ಆಕಾಶದ ಕಡೆಗೆ ಹಾರ್ತಾ ಇದ್ವು. ಅವುಗಳ ಸೌಂದರ್ಯವನ್ನೇ ನಾವು ಗಮನಿಸ್ತಾ ಅಜ್ಜನ ಕುಟೀರದ ಹತ್ರಕ್ಕೆ ನಾವು ಹೋದ್ವಿ. ನೀವು ಎಲ್ಲಿದ್ರಿ ಅಂತ ಅಜ್ಜ ನಮ್ಮನ್ನು ಕೇಳಿದ್ರು. ನಾವು ಕಾಲುಗಳನ್ನು ಹಿಗ್ಸಕ್ಕೆ ಹೋಗಿದ್ವಿ. ಮುಕ್ತವಾಗಿ ನಡೆದು ಎಷ್ಟೋ ದಿನ ಆಗಿತ್ತು, ಅದಕ್ಕೆ ಹಾಗೆ ಓಡಾಡ್ಕೊಂಡು ಬರೋಕ್ಕೆ ಹೋಗಿದ್ವಿ ಅಂತ ನಾನು ಹೇಳಿದೆ. ಆಗ ಅಜ್ಜ ಹೇಳ್ದ, ನೋಡಿ, ಇನ್ನೆರಡು ದಿನದಲ್ಲಿ ನಾವು ಇಲ್ಲಿಂದ ಹೊರಡಬೇಕು, ಸಿದ್ಧರಾಗಿರಿ ಅಂತ. ಆತನ ಧ್ವನಿಯಲ್ಲಿ ಉತ್ಸಾಹ ಎದ್ದು ಕಾಣಿಸ್ತಿತ್ತು. ಅಜ್ಜ ಅಂತ ನಾನು ನನ್ನ ವಾಕ್ಯವನ್ನು ಪ್ರಾರಂಭ ಮಾಡಿದೆ. ದಶಗ್ರೀವ, ಏನಾಯ್ತಪ್ಪ ಅಂತ ಅವರು ಚಿಂತಿತರಾಗಿ ಕೇಳಿದ್ರು. ಅಜ್ಜ, ನಾವು ಹೊರಡೋಕ್ಕೆ ಇನ್ನೂ ಕೆಲವಾರು ದಿನ ತಗೊಂಡ್ರೆ ಸರಿ ಆಗುತ್ತಾ? ಏಕೆಂದರೆ ನಾನು ಒಂದು ಸಲ ಅಪ್ಪನ ಆಶ್ರಮಕ್ಕೆ ಭೇಟಿ ನೀಡೋಕ್ಕೆ ಬಯಸ್ತೀನಿ ಅಂತ ಹೇಳಿದೆ. ನನ್ನ ಈ ಮಾತು ಪ್ರಹಸ್ತ ಮತ್ತು ಧೂಮ್ರಾಕ್ಷ ಮತ್ತಿತರರು ನನ್ನ ಕಡೆ ಆಶ್ಚರ್ಯದಿಂದ ನೋಡೋ ಹಾಗೆ ಮಾಡಿತು. ಯಾಕೆ ಅಂತ ಅಜ್ಜ ಕಟುವಾಗಿ ಕೇಳ್ದ. ನಿನ್ನ ಪ್ರೀತಿಯ ಅಪ್ಪನನ್ನು ನೋಡಬೇಕು ಅಂತ ನಿನಗನ್ಸುತ್ತೇನೋ ಅಂತ ಧೂಮ್ರಾಕ್ಷ ಸ್ವಲ್ಪ ತಿರಸ್ಕಾರದಿಂದ ಹೇಳ್ದ. ನಾನು ಏನು ಉತ್ತರ ಕೊಡಲಿಲ್ಲ. ಅವರೆಲ್ಲರನ್ನು ತಾಳ್ಮೆಯಿಂದಲೇ ನೋಡ್ತಾ ಇದ್ದೆ. ಅಜ್ಜ ಕೇಳಿದ್ರು, ಹೇಳು, ನೀನು ಯಾಕೆ ಹೋಗ್ಬೇಕಲ್ಲಿಗೆ ಅಂತ. ಅಜ್ಜ, ನಾನು ಮತ್ತೆ ಉತ್ತರದ ಕಡೆಗೆ ಬರ್ತೀನೋ ಇಲ್ಲೋ ನನಗೆ ಗೊತ್ತಿಲ್ಲ. ಆಶ್ರಮವನ್ನು ಕೊನೆ ಸಲ ನೋಡಬೇಕು ಅಂತ ನಾನು ಬಯಸ್ತೀನಿ. ನೀವು ಬಯಸೋದಾದರೆ ಪ್ರಹಸ್ತನನ್ನು ನನ್ನ ಜೊತೆಗೆ ಕರ್ಕೊಂಡು ಹೋಗ್ತೀನಿ ಮತ್ತು ತಕ್ಷಣವೇ ಹಿಂತಿರುಗ್ತೀವಿ. ಕೆಲವು ವಿಷಯಗಳನ್ನು ಈಗಲೇ ಮರಿಬೇಕಾಗಿದೆ, ಆದ್ದರಿಂದ ಅವು ಭವಿಷ್ಯದಲ್ಲಿ ತೊಂದರೆ ಉಂಟು ಮಾಡೋದಿಲ್ಲ. ಪ್ರಾಮಾಣಿಕವಾಗಿ ಹೇಳಬೇಕು ಅಂದರೆ ನಾನು ಪಿತೃದೋಷದ ಆಚರಣೆಯನ್ನು ನಡೆಸೋಕ್ಕೆ ಬಯಸ್ತೀನಿ. ಅದನ್ನು ಆ ಆಶ್ರಮದಲ್ಲಿ ಮಾಡಬೇಕು ಅಂತ ನಾನು ಅಜ್ಜನ ಅಭಿವ್ಯಕ್ತಿಗಳನ್ನು ಗಮನಿಸ್ತಾ ಹೇಳಿದೆ. ನಾವು ಯಾವಾಗ ಹೊರಡಬೇಕು ಅಂತ ಅಜ್ಜ ಏನನ್ನಾದರೂ ಹೇಳೋಕ್ಕೆ ಮೊದಲೇ ಪ್ರಹಸ್ತ ಕೇಳ್ದ. ನಾನು ಅಜ್ಜನ ಕಡೆ ನೋಡ್ತಾನೆ ಇದ್ದೆ. ಅವನು ಏನು ಹೇಳ್ತಾನೋ ಅನ್ನೋ ಒಂದು ಕುತೂಹಲ ನನ್ನಲ್ಲಿತ್ತು. ಆಗ ಅಜ್ಜ ಹೇಳ್ದ, ಉತ್ತರದಲ್ಲಿ ಪರಿಸ್ಥಿತಿಗಳು ದಿನದಿಂದ ದಿನಕ್ಕೆ ಹದಗೆಡ್ತಾ ಇದೆ. ಶಸ್ತ್ರಾಸ್ತ್ರಗಳನ್ನು ನಿಮ್ಮ ಜೊತೆಗೆ ಇಟ್ಕೊಳ್ಳಿ, ಜೊತೆಗೆ ನಿಮ್ಮ ಜೊತೆಗೆ ಇನ್ನಷ್ಟು ಸೈನ್ಯವನ್ನು ಕರ್ಕೊಂಡು ಹೋಗಿ. ನೀವು ಹಿಂತಿರುಗಿದ ನಂತರ ನಾವು ದಕ್ಷಿಣಕ್ಕೆ ಹೋಗೋಣ ಅಂತ ಅಜ್ಜ ಹೇಳ್ದ. ನಾವು ಹೊರಡೋದಕ್ಕೆ ಅನುಮತಿಯನ್ನು ಕೂಡ ಕೊಟ್ಟ. ನೀನು ಯಾವಾಗ ಹೊರಡ್ತೀಯಾ ಅಂತ ಅಜ್ಜ ನನ್ನನ್ನು ಕೇಳ್ದ. ಈಗಲೇ ಅಂತ ನಾನು ಹೇಳಿದೆ. ಆಗ ಅಜ್ಜ ಹೇಳ್ದ, ಈ ಸಮಯದಲ್ಲಿ ಬೇಡ, ಬೆಳಗ್ಗೆ ಬೇಗ ಎದ್ದು ಹೊರಡು. ಈಗ ಸ್ವಲ್ಪ ವಿಶ್ರಾಂತಿ ಪಡಿ, ಇನ್ನು ನೀನು ಇವತ್ತಾನೇ ಬಂದಿರೋದು ಅಂತ ಎದ್ದು ನಿಂತ್ಕೊಂಡ. ಅಷ್ಟರಲ್ಲಿ ಅಮ್ಮ ಅಲ್ಲಿಗೆ ಬಂದಳು. ಮಗು ದಶಗ್ರೀವ, ಎಲ್ಲಿಗೆ ಹೋಗ್ತಾ ಇದೀಯಾ ಅಂತ ಆಶ್ಚರ್ಯದಿಂದ ಕೇಳಿದ್ಲು. ನಾನು ಹೆದರ್ಕೊಂಡೇ ಹೇಳಿದೆ, ಅಮ್ಮ, ಅಪ್ಪನ ಆಶ್ರಮಕ್ಕೆ ಭೇಟಿ ನೀಡಬೇಕು ಅಂತ ಯೋಜನೆ ಮಾಡಿದ್ದೀನಿ ಅಂತ. ನಾನು ಹೇಳಿದೆ, ಅವಳು ಮುಂದೆ ಏನು ಹೇಳ್ತಾಳೋ ಅನ್ನೋ ಒಂದು ಭಯ ನನ್ನನ್ನು ಕಾಡ್ತಾ ಇತ್ತು. ಯಾಕೆ ಅಂತ ಅವಳು ಕೋಪದಿಂದಲೇ ಕೇಳಿದ್ಲು. ಬಾ, ನಾನು ನಿಂಗೆ ಹೇಳ್ತೀನಿ, ಅದಕ್ಕೆ ಮೊದಲು ನನಗೇನಾದರೂ ತಿನ್ನಲಿಕ್ಕೆ ಕೊಡು ಅಂತ ನಾನು ಹೇಳ್ತಾನೆ ಅಮ್ಮನ ಕೈಯನ್ನು ಹಿಡ್ಕೊಂಡು ನಮ್ಮ ಕುಟೀರದ ಕಡೆಗೆ ನಡೆಯೋಕ್ಕೆ ಪ್ರಾರಂಭ ಮಾಡಿದೆ. ಅಲ್ಲಿ ಹೋದ್ಮೇಲೆ ಹೇಳಿದೆ, ಅಮ್ಮ, ನೀನು ನನ್ನ ಮಾತು ನಂಬ್ತೀಯ ತಾನೆ? ಪಿತೃದೋಷದ ಆಚರಣೆಯನ್ನು ನಾವು ನಡೆಸಬೇಕು. ನಾವು ಅದನ್ನು ಮಾಡದೇ ಇದ್ದರೆ ಮಕ್ಕಳಾದ ನಾವೆಲ್ಲರೂ ತಂದೆಯ ಶಾಪವಾದ ಪಿತೃದೋಷದಿಂದ ಶಾಪಕ್ಕೆ ಒಳಗಾಗ್ತೀವಿ. ಅದು ನಮಗೆ ಸಂಭವಿಸೋದು ನಿನಗಿಷ್ಟನಾ? ಇಲ್ಲ ತಾನೆ ಅಂತ ನಾನು ಹೇಳಿದೆ. ಆಗ ಆಕೆ ಹೇಳಿದ್ಲು, ಇವತ್ತಿನ್ನೂ ನೀನು ಬಂದಿದ್ದೀಯಾ, ಮತ್ತೆ ಹೊರಡಕ್ಕೆ ಬಯಸ್ತಾ ಇದೆಯಲ್ಲ ಅಂತ. ಆಗ ಮತ್ತೆ ಹೇಳಿದೆ, ಅಮ್ಮ, ಇದೊಂದೇ ಸಲ, ಕೊನೆ ಸಲ ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಅವಳನ್ನ ಕೈ ಹಿಡ್ತಾ ಅವಳನ್ನು ಅನುನಯಿಸಿದೆ. ಯಾವಾಗ ಹಿಂತಿರುಗ್ತೀಯಾ ಅಂತ ಅವಳು ಕೇಳಿದ್ಲು. ಅಲ್ಲಿ ಆಚರಣೆ ಮುಗಿಸಿದ ತಕ್ಷಣ ಒಂದು 15 ದಿನದಲ್ಲಿ ನಾನು ಬರ್ತೀನಿ ಅಂತ ನಾನು ಹೇಳಿದೆ. ಇದರಿಂದಾಗಿ ಆಕೆಗೂ ಸ್ವಲ್ಪ ಭರವಸೆ ಸಿಕ್ಕ ಒಂದು
ಚಿಹ್ನೆ ಕಾಣಿಸ್ತು. ಊಟಕ್ಕೋಸ್ಕರ ಆಕೆ ಸಿದ್ಧತೆಗಳನ್ನು ಮಾಡಲಿಕ್ಕೆ ಹೊರಟಳು. ನಾನು ಕುಂಭ ಮತ್ತು ಮಹೋದರ ಮಹಾಪಾಶ್ವರನ್ನು ಹೊರಡಕ್ಕೆ ಸಿದ್ಧರಾಗೋ ಹಾಗೆ ಹೇಳಿದೆ. ಮಧ್ಯರಾತ್ರಿಯಲ್ಲಿ ನಾವು ತಮ್ಮ ವಸ್ತ್ರಗಳನ್ನು ಸಂಗ್ರಹಿಸಿದ್ದಾಗಿತ್ತು. ಪ್ರಹಸ್ತ ಮತ್ತು ಧೂಮ್ರಾಕ್ಷ ಕೂಡ ತಮ್ಮ ಸಿದ್ಧತೆಗಳನ್ನು ಮುಗಿಸ್ಕೊಂಡಿದ್ರು. ಜೇನುತುಪ್ಪ, ಚೂರುಗಳು, ಹಣ್ಣುಗಳು ಇವುಗಳನ್ನು ತಮ್ಮ ಜೊತೆ ಅವರು ಕಟ್ಕೊಂಡಿದ್ರು. ನಾವು ಆರೋಗ್ಯಕರವಾದ ಕುದುರೆಗಳನ್ನು ಆರಿಸ್ಕೊಂಡ್ವಿ. ಪ್ರಹಸ್ತ ಮತ್ತು ಮಹೋದರ ಕೆಲವು ಆಯುಧಗಳನ್ನು ಇಟ್ಕೊಂಡ್ರು. ಅಜ್ಜನ ಆಶೀರ್ವಾದವನ್ನು ಪಡೆದು ನಾವು ಮುಂಜಾನೆ ಉತ್ತರದ ಕಡೆಗೆ ಹೊರಟ್ವಿ. ನಾವಿನ್ನೂ ಪ್ರಯಾಣಿಸ್ತಾ ಇದ್ದ ಹಾಗೇನೆ ಅನೇಕ ವಸಾಹತುಗಳು ಮತ್ತು ಪಟ್ಟಣಗಳನ್ನು ದಾಟ್ತಾ ಮುಂದೆ ಹೋದ್ವಿ. ಎಲ್ಲೂ ಅನಗತ್ಯ ವಿರಾಮಗಳನ್ನು ತಗೊಳ್ಳದೆ, ಯಾವುದೇ ವಿಶ್ರಾಂತಿಯನ್ನು ಪಡೆದೆ ಯಮುನಾ ನದಿಯ ದಕ್ಷಿಣದ ದಡದವರೆಗೂ ಸವಾರಿ ಮಾಡ್ತಾನೆ ಇದ್ವಿ. ಈಗ ಅದನ್ನು ದಾಟಿದ್ದು ಕೂಡ ಆಗಿತ್ತು. ಶೀಘ್ರದಲ್ಲೇ ಆಶ್ರಮದ ಹತ್ರ ಇದ್ದಂತಹ ನದಿ ಹತ್ತಿರಕ್ಕೆ ಬಂದ್ವಿ. ಕೆಲವಾರು ವರ್ಷಗಳ ಹಿಂದೆ ಇದೇ ನದಿಯಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ನಾನು ಬಂದಿದ್ದೆ ಅಲ್ವಾ ಅನ್ನೋ ಒಂದು ಆಲೋಚನೆಯಿಂದ ನನಗೇನೆ ನಗು ಬಂತು. ನಾನು ಹೇಳಿದೆ, ನಾವು ಇಲ್ಲಿ ಇವತ್ತು ರಾತ್ರಿ ವಿಶ್ರಾಂತಿ ಪಡೆಯೋಣ, ನಾಳೆ ರಾತ್ರಿ ಹೊತ್ತಿಗೆ ಆಶ್ರಮಕ್ಕೆ ಹೋಗೋಣ ಅಂತ. ರಾತ್ರಿನಾ ಅಂತ ಪ್ರಹಸ್ತ ಆಶ್ಚರ್ಯದ ಧ್ವನಿಯಲ್ಲೇ ಕೇಳಿದ. ಹೌದು, ರಾತ್ರಿ ಹೋಗೋಣ ಅಂತ ನಾನು ನಕ್ಕೆ. ನಾವು ಕೆಲವು ಪ್ರದೇಶಗಳನ್ನು ಅಲ್ಲಿ ತೆರವುಗೊಳಿಸಿ ಸ್ವಚ್ಛ ಮಾಡಿ ಶಿಬಿರವನ್ನು ಸ್ಥಾಪಿಸಿದ್ದಾಗಿತ್ತು. ಮಹೋದರ, ಕುಂಭ ಕೆಲವರುಗಳು ಮುಳ್ಳಿನ ಕೊಂಬೆಗಳನ್ನು ತಗೊಂಡು ಅಲ್ಲಿ ಬೇಲಿಯನ್ನು ನಿರ್ಮಿಸಿದ್ರು. ಪ್ರಹಸ್ತ, ಮಹಾಪಾಶ್ವ ಮತ್ತು ಧೂಮ್ರಾಕ್ಷ ಬೇಟೆಯಾಡಲಿಕ್ಕೆ ಅಂತ ಹೋದರು. ನಾನು ಕುದುರೆಗಳಿಗೆ ನೀರು ಕೊಟ್ಟೆ, ಆಹಾರವನ್ನು ಕೊಟ್ಟೆ, ಮಾಂಸವನ್ನು ಹುರಿಲಿಕ್ಕೆ ಬೆಂಕಿಯ ಗುಂಡಿಯನ್ನು ಮಾಡಿದೆ. ಪ್ರಹಸ್ತ ಬೇಟೆಯಿಂದ ಒಂದು ದೊಡ್ಡ ಹಂದಿಯನ್ನು ತಗೊಂಡು ಬಂದ. ಅದರ ಮಾಂಸವನ್ನು ಕತ್ತರಿಸಿ ಸ್ವಚ್ಛಗೊಳಿಸಿ ಹುರಿಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಹುರಿದ ಮಾಂಸದ ವಾಸನೆ ನನ್ನ ಹಸಿವನ್ನು ಹೆಚ್ಚಿಸ್ತಾ ಇತ್ತು. ಪಿತೃದೋಷ ಅಂದ್ರೇನು ಅಂತ ಕುತೂಹಲ ಭರಿತನಾದ ಪ್ರಶಸ್ತ ನನ್ನನ್ನು ಕೇಳ್ದ. ಮಾವ, ಕುಂಭನನ್ನು ಕೇಳು, ಅವನು ಹೇಳ್ತಾನೆ ಅಂತ ನಾನು ಹೇಳಿದೆ. ಕುಂಭ ಕೋಪ ಬಂತು ಅವನಿಗೆ. ತಾನೇ ಉತ್ತರ ಕೊಡೋದ್ಬಿಟ್ಟು ನನಗೆ ಹೇಳ್ತಾ ಇದ್ದಾನೆ ಅಂತ ನನ್ನ ಕಡೆ ಕೋಪದಿಂದಲೇ ನೋಡ್ದ. ಆದರೆ ಹೇಳಲಿಕ್ಕೆ ಪ್ರಾರಂಭ ಮಾಡ್ದ. ಮಾವ, ಅದೇನು ಅಂದರೆ, ಪೂರ್ವಜರು ಸತ್ತಾಗ ಅವರ ಅತೃಪ್ತ ಆತ್ಮಗಳು ನಮ್ಮ ಜಗತ್ತನ್ನು ಸುತ್ತಾ ಇರುತ್ತವಂತೆ. ಆ ಆತ್ಮಗಳ ಶಾಪ ಮುಂದಿನ ಪೀಳಿಗೆಗೆ ಬರುತ್ತಂತೆ ಮತ್ತು ಅವ್ರಿಗದು ದುರಾದೃಷ್ಟವನ್ನು ತರುತ್ತೆ. ಅದು ಸಂಭವಿಸದೇ ಇರೋ ಹಾಗೆ ತಡಿಲಿಕ್ಕೆ ಈ ಆಚರಣೆಯನ್ನು ಮಾಡ್ತಾರೆ ಅಂತ. ಪ್ರಹಸ್ತ ಇದನ್ನು ಕೇಳಿ ಸ್ವಲ್ಪ ಅಸ್ಥಿರನಾದ. ಅವನು ಕೇಳ್ದ, ಅಲ್ಲ, ನಿಮ್ಮ ತಂದೆ, ಅವರ ತಂದೆ, ನಿಮ್ಮ ತಾಯಿ, ನನ್ನ ತಂದೆ ಎಲ್ಲರೂ ಜೀವಂತವಾಗಿದ್ದಾರೆ. ಹಾಗಾದರೆ ಈ ಆಚರಣೆ ನಿಖರವಾಗಿ ಯಾರಿಗೋಸ್ಕರ ಮಾಡ್ತಾ ಇದ್ದೀರಾ? ನನಗೇನೂ ಅರ್ಥ ಆಗ್ತಿಲ್ಲ ಅಂದ. ನಾನು ಹೇಳಿದೆ, ಮಾವ ನಾಳೆ ಹೇಳ್ತೀನಿ ಅಂತ. ಮಾವ ಮಾತು ನಿಲ್ಲಿಸ್ದ. ಕುಂಭನನ್ನು ನೋಡ್ತಾ ಹೇಳಿದೆ, ನೋಡು, ಆಚರಣೆಗೆ ಕೆಲವು ಪಂಜುಗಳು ಬೇಕಾಗತ್ತೆ, ಜೊತೆಗೆ ಯಜ್ಞಪೂರಕಗಳು ಮತ್ತು 2 ಕತ್ತೆಗಳು ಸಹ ಬೇಕು ಅಂತ ನಾನು ಕುಂಭನ ಕಡೆ ಹೇಳಿದೆ. ಕುಂಭ ಈಗ ಗೊಂದಲಕ್ಕೆ ಒಳಗಾದ. ಕತ್ತೆಗಳು ಯಾವ ಆಚರಣೆಗೆ ಬೇಕು ಅಂದ. ಕುಂಭ, ಇದಕ್ಕೂ ಒಂದು ಆಚರಣೆ ಅಂತ ಇದೆ, ನೀನೇ ನೋಡುವಿ ಅಂತೆ. ನೀನು ಇನ್ನೂ ಅನೇಕ ವಿಷಯಗಳನ್ನು ತಿಳಿಬೇಕು ಅಂತ ನಾನು ಹೇಳಿದೆ. ಕುಂಭನಿಗೆ ಏನೂ ತೋಚಲಿಲ್ಲ. ಅಸಹಾಯಕನಾಗಿ ಹೌದು ನನಗೇನು ಹೆಚ್ಚು ಗೊತ್ತಿಲ್ಲ ಅಂದ. ಮಹೋದರ ಹುರಿದ ಮಾಂಸದ ತುಂಡುಗಳನ್ನು ಎಲ್ಲರಿಗೂ ಕೊಟ್ಟ ಮತ್ತು ರುಚಿಕರವಾದ ಆಹಾರವನ್ನು ಸೇವಿಸಿದ ನಂತರ ನಾವು ನಿದ್ದೆ ಮಾಡಲಿಕ್ಕೆ ತಯಾರಾದ್ವಿ. ಸೋಮಾರಿತನ ಬಂದಿತ್ತು. ಹೊಟ್ಟೆ ತುಂಬಿದ ಮೇಲೆ ಹುಲ್ಲಿನ ಮೇಲೆ ಮಲಗಲಿಕ್ಕೆ ಅಂತ ಹೋದ್ವಿ. ಈ ಸ್ಥಳದ ಬಗ್ಗೆ, ನಮಗೆ ಇದ್ದ ನೆನಪುಗಳ ಬಗ್ಗೆ ಮಾತಾಡ್ಕೊಂಡ್ವಿ. ಬೇಗ ಎದ್ದು ಹೊಟ್ಟೆ ಮತ್ತು ಮೂತ್ರಕೋಶಗಳನ್ನು ಖಾಲಿ ಮಾಡಿಕೊಂಡ್ವಿ. ಈಗ ನಾವು ಸಿದ್ಧರಾಗಿದ್ವಿ. ಎಲ್ಲರಿಗೂ ಒಳ್ಳೆ ನಿದ್ದೆ ದೊರೆತಿತ್ತು. ಹಾಗಾಗಿ ನಮ್ಮ ಮನಸ್ಸು ಈಗ ಉಲ್ಲಾಸದಿಂದ ತುಂಬಿತ್ತು. ನಾನು ಶಿವಪೂಜೆಯನ್ನು ಮಾಡಿದೆ. ಆನಂತರ ಎಲ್ಲರಿಗೂ ಒಂದೊಂದು ಕೆಲಸವನ್ನು ನಿಯೋಜಗೊಳಿಸಿದೆ. ಕುಂಭ, ನೀನು ಮತ್ತು ಮಹಾಪಾಶ್ವ ಪಂಜು ತಯಾರಿಸೋಕ್ಕೆ ಹೋಗ್ರಿ. ನಾನು ಹತ್ತಿರದ ಹಳ್ಳಿಗೆ ಹೋಗಿ ಯಜ್ಞಕ್ಕೆ ಪೂರಕವಾದನ್ನು ಸಂಗ್ರಹಿಸ್ತೀನಿ. ಮಹೋದರ, ನೀನು ಕತ್ತೆಗಳನ್ನು ವ್ಯವಸ್ಥೆ ಮಾಡು ಅಂತ ಹೇಳಿದೆ. ಮಹೋದರ, ಪ್ರಹಸ್ತ, ಧೂಮ್ರಾಕ್ಷ ಇವರುಗಳು ಕತ್ತೆಗಳನ್ನು ಹುಡ್ಕಕ್ಕೆ ಹೋದರು. ನಾನು ಹಳ್ಳಿ ಕಡೆ ಹೋದೆ. ಅದು ಸ್ವಲ್ಪನೂ ಬದಲಾಗಿಲ್ಲ ಅನ್ನೋದು ಗಮನಿಸಿದೆ. ಕೆಲವು ಗ್ರಾಮಸ್ಥರು ನನ್ನನ್ನು ಗುರುತಿಸಿದ್ರು, ಮುಗುಳ್ನಕ್ರು. ಹಳ್ಳಿ ಮುಖಾಂತರ ನಡೆದಾಗ ನನ್ನ ಪಾದಗಳು ಅಭ್ಯಾಸ ಬಲದಿಂದ ಆಶ್ರಮದ ಕಡೆಗೇ ತಿರುಗ್ತಾ ಇದ್ವು ಮತ್ತು ಭಯಾನಕ ಅನುಭವಗಳು ಆ ಹೊಳೆ ಹಾಗೆ ಹಿಂತಿರುಗಿ ಬರ್ತಾ ಇದ್ವು. ನಾನು ಆಶ್ರಮವನ್ನು ದೂರದಿಂದಲೇ ನೋಡಿದೆ. ನದಿ ಕಡೆಗೆ ತಿರುಗಿದೆ.
ನದಿ ಈಗಾಗಲೇ ಸಾಕಷ್ಟು ಒಣಗಿತ್ತು ಮತ್ತು ಅದಕ್ಕೆ ನಾನು ಸುಲಭವಾಗಿ ದಾಟೋಕ್ಕೆ ಸಹಾಯ ಮಾಡಿಕೊಡ್ತು. ಶಿಬಿರವನ್ನು ತಲುಪಿದೆ. ಆನಂತರ ಪೂರಕಗಳನ್ನು ನಾನು ತಂದಿಲ್ಲ ಅಂತ ನೆನೆಸ್ಕೊಂಡೆ. ಅಷ್ಟೊತ್ತಿಗಾಗಲೇ ಮಹೋದರ ಮತ್ತು ಪ್ರಹಸ್ತ 2 ಕತ್ತೆಗಳನ್ನು ಹಿಡ್ಕೊಂಡು ಬಂದಿದ್ರು. ನೀವು ಇವುಗಳನ್ನ ಎಲ್ಲಿಂದ ತಂದ್ರಿ ಅಂತ ಕತ್ತೆ ಮೇಲೆ ಕೈ ಇಡ್ತಾ ನಾನು ಹೇಳಿದೆ. ಹತ್ತಿರದಲ್ಲಿ ಒಂದು ವಸಾಹತು ಇದೆ ಅಂತ ಪ್ರಹಸ್ತ ಹೇಳ್ದ. ಅಂದರೆ ನೀವು ಅವುಗಳನ್ನು ಕದ್ಕೊಂಡು ಬಂದ್ರಾ ಅಂತ ಕೇಳಿದೆ. ಪ್ರಹಸ್ತನಿಗೂ ಕೋಪ ಬಂತು. ಏನು, ನಾವು ನಿನಗೆ ಕಳ್ಳರ ಹಾಕಿ ಕಾಣ್ತೀವೇನು ಅಂದ. ಹಾಗಾದರೆ ಪ್ರತಿಯಾಗಿ ನೀನೇನು ಕೊಟ್ಟೆ ಈ ಕತ್ತೆಗೆ ಬದಲಾಗಿ ಅಂತ ನಾನು ಕೇಳಿದೆ. ನೋಡು, ಈ ಭೂಮಿನಲ್ಲಿ ಮೂರ್ಖರಿಗೇನು ಕೊರತೆನೇ ಇಲ್ಲ. ಸ್ವತಃ ಬ್ರಹ್ಮದೇವನ ರಕ್ತವಾದ ಮಹಾನ್ ವಿಷ್ಣುವನ ಮಗನಾದ ದಶಗ್ರೀವ ಕತ್ತೆಗಳನ್ನು ಒಂದು ಆಚರಣೆಗೆ ಅಂತ ಕೇಳ್ತಾ ಇದ್ದಾನೆ ಅಂತ ನಾವು ಅವ್ರಿಗೆ ಹೇಳಿದ್ವಿ. ಅವರುಗಳು ಅನೇಕರು ಕತ್ತೆಗಳನ್ನು ಸಂತೋಷವಾಗಿ ಅರ್ಪಿಸಿದ್ರು. ಅವುಗಳಿಂದ ಉತ್ತಮವಾದಗಳನ್ನು ನಾವು ಆರಿಸ್ಕೊಂಡು ಬಂದ್ವಿ. ಹಾಗೆಯೇ ಯಾರೋ ಒಬ್ಬ ಮೂರ್ಖ ನಮಗೆ ಎಣ್ಣೆ, ಎಳ್ಳು, ರೇಷ್ಮೆ ಬಟ್ಟೆಯನ್ನು ಕೂಡ ಕೊಟ್ಟ. ಋಷಿಪುತ್ರ ಅಂತ ಹೇಳಿದ ತಕ್ಷಣವೇ ಈ ಥರ ಅದ್ಭುತ ನಡೀತು ನೋಡು ಅಂತ ಅವ್ರು ನನ್ನ ಕಡೆ ನೋಡ್ತಾ ನಗುತ್ತಾನೆ ಹೇಳಿದ್ರು. ಆ ಸಮಯದಲ್ಲಿ ಅವರ ಜಾಣ್ಮೆಯಿಂದ ನನಗೆ ಸಂತೋಷ ಆಯಿತು, ಆದರೆ ಸ್ವಲ್ಪ ಕಿರಿಕಿರಿನೂ ಆಯಿತು. ಮಹೋದರ, ಭವಿಷ್ಯದಲ್ಲಿ ಅಂದರೆ ಮುಂದೆ ಯಾವತ್ತೂ ನಮ್ಮ ಆ ನಿಷ್ಪ್ರಯೋಜಕ ತಂದೆ ಬಗ್ಗೆ ಯಾವತ್ತೂ ಹೇಳಬೇಡ, ಇದನ್ನು ನೆನ್ಪಿಡು ಅಂತ ನನ್ನ ಮಹೋದರನಿಗೆ ಹೇಳಿದೆ. ನಾನು ಈ ಥರ ಹೇಳಿದ್ದನ್ನು ಪ್ರಹಸ್ತ ಕೂಡ ಗಮನಿಸ್ದ. ಸರಿ, ಹೌದು, ಈಗ ಈ ಸಲ ಈ ಆಚರಣೆಯೇನೋ ಅವನ ಆಶ್ರಮದಲ್ಲಿ ಇದೆ, ಆದ್ದರಿಂದ ಅವನ ಹೆಸರನ್ನು ಹೇಳಿದ್ದಾಯಿತು. ಈ ಥರ ಮತ್ತಾವತ್ತೂ ಆಗೋದಿಲ್ಲ ಅಂತ ಮಹೋದರ ನನ್ನ ಧ್ವನಿಯನ್ನು ಅರ್ಥ ಮಾಡಿಕೊಂಡು ಮಧ್ಯಪ್ರವೇಶ ಮಾಡಿ ನನ್ನ ಸಿಟ್ಟನ್ನು ಕಡಿಮೆ ಮಾಡ್ದ. ನಾನು ಅವನನ್ನು ನೋಡಿ ಮುಗುಳ್ನಕ್ಕೆ. ಅವನು ತನ್ನನ್ನು ಅರ್ಥ ಮಾಡ್ಕೊಳ್ಳೋ ಸ್ವಭಾವದಿಂದ ನನ್ನ ಹೃದಯವನ್ನು ಗೆದ್ದ. ಕುಂಭ ಈಗ ನಮ್ಮ 6 ಜನಕ್ಕೆ ಅಂದ್ಬಿಟ್ಟು 6 ಎಣ್ಣೆ ಪಂಜುಗಳನ್ನು ಸಿದ್ಧಪಡಿಸಿದ್ದ. ನಾವು ಒಮ್ಮೆ ಆಶ್ರಮದ ಸುತ್ತಲೂ ಗಸ್ತು ತಿರುಗಬೇಕೇನೋ ಅಂತ ಪ್ರಹಸ್ತ ಕೇಳಿದ. ನಾನು ಈಗಾಗಲೇ ಅದು ಮಾಡಿದ್ದೀನಿ ಅಂತ ನಾನು ಆಶ್ರಮದ ಕಡೆಗೆ ನೋಡ್ತಾನೆ ಹೇಳಿದೆ. ನಾವು ಮತ್ತೆ ಹಂದಿಯ ಮಾಂಸವನ್ನು ಇನ್ನೊಮ್ಮೆ ಹುರಿದ್ವಿ, ತಿಂದ್ವಿ. ರಾತ್ರಿ ಆಗೋದನ್ನು ಕಾಯ್ತಾ ಕೂತಿದ್ವಿ. ಸೂರ್ಯ ಮುಳುಗಕ್ಕೆ ಹೊರಟ. ನಾವು ಈಗ ಹೊರಡಲಿಕ್ಕೆ ಸಿದ್ಧರಾದ್ವಿ. ಈ ಆಚರಣೆಯನ್ನು ಯಾರು ನಡೆಸ್ತಾರೆ ಅಂತ ಪ್ರಹಸ್ತ ಕೇಳಿದ. ನಾವೆಲ್ಲರೂ ಆ ಭಯಾನಕ ಸ್ಥಳವನ್ನು ಸುಟ್ಟಾಕಕ್ಕೆ ನಾವು ಇಲ್ಲಿದ್ದೀವಿ, ಸೇದಿದ್ದೀವಿ ಮಾವ ಅಂತ ನಾನು ಹೇಳಿದೆ. ನನ್ನ ಮಾತು ಕೇಳಿ ಎಲ್ಲರೂ ದಿಗ್ಭ್ರಮೆಗೊಂಡ್ರು. ನಾನು ಹೇಳಿದೆ, ಇದು ನಮ್ಮ ಪ್ರತೀಕಾರದ ಪ್ರಾರಂಭ ಮಾವ. ನಾವು ಆಶ್ರಮದಿಂದ ಒಂದು ಯಜ್ಞವನ್ನು ಮಾಡೋಣ. ನಾವು ಆ ಕತ್ತೆಗಳನ್ನು ಅಶುದ್ಧವಾಗಿಸೋಕ್ಕೆ ಕೊಡ್ತೀವಿ. ಆನಂತರ ಎಲ್ಲವನ್ನು ಸುಟ್ಟು ಬಿಡೋಣ. ಈ ದುಸ್ಥಿತಿಯನ್ನು ನಾವು ಕೆಳಗಿಳಿಸಿದ ಹೊರತು ನಮ್ಮ ಅಸುರ ಪೂರ್ವಜರಿಗೆ ಮುಕ್ತಿ ಸಿಕ್ಕೋದಿಲ್ಲ. ಇಲ್ಲಿ ಪ್ರಾರಂಭ ಆಗುವಂತಹ ಬೆಂಕಿ ನಾವು ಕುಬೇರನ ತಲೆಯನ್ನು ಅವನ ದೇಹದಿಂದ ಬೇರ್ಪಡಿಸೋವರೆಗೂ ನಮ್ಮ ಹೃದಯದಲ್ಲಿ ಉರಿತಾ ಇರುತ್ತೆ. ಈಗ ಹೇಳಿ, ಈ ವಿಷಯದಲ್ಲಿ ನೀವು ನನ್ನ ಜೊತೆಗಿದ್ದೀರಾ ಅಂತ ನಾನು ಬೆಂಕಿ ಮೇಲೆ ಕೈ ಇಟ್ಟು ಎತ್ತರದ ಧ್ವನಿಯಲ್ಲಿ ಹೇಳಿದೆ. ತಕ್ಷಣ ಕುಂಭ ತನ್ನ ಕೈಯನ್ನು ನನ್ನ ಕೈ ಮೇಲಿಟ್ಟ. ದಶಗ್ರೀವ, ಈ ಬೆಂಕಿ ಮೇಲೆ ಪ್ರಮಾಣ ಮಾಡ್ತೀನಿ, ಆಶ್ರಮ, ಕುಬೇರ, ಉಳಿದ ದೇವತೆಗಳು ಅದರಲ್ಲಿ ಬೂದಿ ಆಗೋವರೆಗೂ ನಾವು ಇವತ್ತು ಬೆಳಗಿಸೋ ಬೆಂಕಿ ಉರಿತಿರುತ್ತೆ. ನನ್ನ ಕೊನೆ ಉಸಿರು ಇರೋವರೆಗೂ ನಾನು ನಿನ್ನ ಜೊತೆ ಇರ್ತೀನಿ ಅಂತ ಪ್ರತಿಜ್ಞೆ ಮಾಡ್ದ. ಇದು ನನ್ನ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ತು. ಕ್ಷಣದಲ್ಲೇನೆ ಮಹಾಪಾಶ್ವ ಮತ್ತು ಧೂಮ್ರಾಕ್ಷ ಕೂಡ ನನ್ನ ಜೊತೆಗೆ ಸೇರಿಕೊಂಡ್ರು. ಪ್ರತೀಕಾರದ ಈ ಯಜ್ಞದಲ್ಲಿ ಮಹಾನ್ ರುದ್ರದೇವರು ನಮ್ಮೊಂದಿಗಿದ್ದಾರೆ. ನಾವು ಈ ಬೆಂಕಿಗೆ ರಕ್ತವನ್ನು ಎಣ್ಣೆ ಹಾಗೆ ಅರ್ಪಿಸ್ತೀವಿ. ಅದು ನಮ್ಮ ಶತ್ರುಗಳದೇ ಆಗಿರಲಿ ಅಥವಾ ನಮ್ಮದೇ ಆಗಿರಲಿ, ಏನೇ ಬಂದರೂ ನಾವು ಈ ಬೆಂಕಿಯನ್ನು ಆರಲಿಕ್ಕೆ ಬಿಡೋದಿಲ್ಲ. ಹಾಗೆ ನಾವು ಈಗ ಹಿಂದೆ ಸರಿಯೋದಿಲ್ಲ. ರುದ್ರನ ಮೇಲೆ ಪ್ರಮಾಣ ಮಾಡ್ತೀವಿ ಅಂತ ಪ್ರಹಸ್ತ ತನ್ನ ಕೆರಳಿದ ಕಣ್ಣುಗಳ ಜೊತೆಗೆ ನನ್ನನ್ನು ನೋಡ್ತಾ ಘೋಷಣೆ ಮಾಡಿದ. ಹರ ಹರ ಮಹಾದೇವ ಅಂತ ನಾವು ಘೋಷಣೆ ಮಾಡಿದ್ವಿ. ನಮ್ಮ ಕುದುರೆಗಳನ್ನು ಕಟ್ಟಿ ಆಶ್ರಮದ ಕಡೆಗೆ ಹೊರಟ್ವಿ. ನಮ್ಮ ದಾರಿಯಲ್ಲಿದ್ದಂತಹ ಪೊದೆಗಳು, ಕೊಂಬೆಗಳನ್ನು ತೆರವುಗೊಳಿಸ್ತಾ ಪ್ರಹಸ್ತ ನಮ್ಮನ್ನು ಮುಂದೆ ಕರ್ಕೊಂಡು ಹೋಗ್ತಾ ಇದ್ದ. ಮಹೋದರ ಮತ್ತು ಧೂಮ್ರಾಕ್ಷ ಅವನನ್ನು ಹಿಂಬಾಲಿಸ್ತಿದ್ರು. ನಾನು, ಕುಂಭ ಮತ್ತು ಮಹಾಪಾಶ್ವ ಕತ್ತೆಗಳನ್ನು ಎಳೆದ್ವಿ. ಆಶ್ರಮದ ಹತ್ರ ಬಂದಾಗ ನಾವು ಮೊಳಕಾಲುಗಳ ಮೇಲೆ ಕೂತ್ವಿ. ಅಷ್ಟರಲ್ಲಿ ಒಂದು ಕತ್ತೆ ಕಿರುಚಲಿಕ್ಕೆ ಪ್ರಾರಂಭ ಮಾಡಿತು. ಅದನ್ನು ಸುಮ್ಮನಾಗ್ಸಕ್ಕೆ ಅಂತ ಮಹಾಪಾಶ್ವ ಅದಕ್ಕೆ ಹೊಡೆದ. ಆದರೆ ಅದು ಮತ್ತಷ್ಟು ಶಬ್ದ ಮಾಡಿತು. ಇದನ್ನು ನೋಡಿ ನಮಗೆ ನಗು ತಡಿಲಿಕ್ಕಾಗಲಿಲ್ಲ. ಆಗ ತುಂಬ ಕತ್ತಲೆ ಆಗಿತ್ತು.
ಗಾಳಿಯಲ್ಲಿ ಮರಗಳ ತಿಕ್ಕಾಟ ಕೇಳಿಸ್ತಿದ್ದು, ಪ್ರಾಣಿಯ ಕಿರ್ಚಾಟವನ್ನು ಸ್ವಲ್ಪ ಮಟ್ಟಿಗೆ ಅದು ಕರಗಿಸ್ತು. ಬಾವಲಿಗಳು ಮತ್ತು ರಾತ್ರಿ ಕೀಟಗಳ ಶಬ್ದಗಳ ಜೊತೆಗೇನೆ ಆಶ್ರಮದ ನಾಯಿಗಳು ಬೊಗಳೋದು ಕೂಡ ಕೇಳಿಸ್ತಾ ಇತ್ತು. ನಾನು ಎದ್ದು ನಿಂತೆ. ಆಶ್ರಮದಲ್ಲಿ ನಮ್ಮ ಕುಟಿ ನೆನಪಿದೆಯಾ ಅಂತ ಕೇಳಿದೆ. ಕುಂಭ ತಲೆ ಆಡಿಸ್ದ. ನಾವು ಆ ಕಡೆಯಿಂದ ಹೋಗಿ ಪ್ರವೇಶ ಮಾಡ್ತೀವಿ. ನಾವು ಯಾರನ್ನು ಕೊಲ್ಲೋದಿಲ್ಲ, ಆದರೆ ಕತ್ತೆಗಳ ರಕ್ತದಿಂದ ಕಲೆ ಹಾಕಿ ನಂತರ ಅದನ್ನು ಸುಡ್ತೀವಿ. ಈ ಸ್ಥಳವನ್ನ ಭವಿಷ್ಯದಲ್ಲಿ ಶಾಪಗ್ರಸ್ತ ಭೂಮಿ ಅಂತ ಕರಿಬೇಕು. ಆ ಥರ ಮಾಡೋಣ. ಮೊದಲಿಗೆ ನಾನು ಮತ್ತು ಮಹೋದರ ಪ್ರವೇಶ ಮಾಡ್ತೀವಿ. ಕಾವಲುಗಾರರು ಪ್ರತಿರೋಧಿಸಿದ್ರೆ ಅವರನ್ನು ಬಿಡಬೇಡಿ. ಆದರೆ ಮೊದಲೇ ಹಿಂಸಾಚಾರವನ್ನು ಪ್ರಚೋದನೆ ಮಾಡಬೇಡಿ. ಆಶ್ರಮ ನಮ್ಮ ನಿಯಂತ್ರಣಕ್ಕೆ ಬಂದ ನಂತರ ಧೂಮ್ರಾಕ್ಷ ಕತ್ತೆಗಳನ್ನು ಒಳಗೆ ತರ್ತಾನೆ ಅಂತ ನಾನು ಹೇಳ್ತಾನೆ ಎಲ್ಲರಿಗೂ ಸೂಚನೆಯನ್ನು ಕೊಟ್ಟೆ. ಆಗ ದಶಗ್ರೀವ ಕಾವಲುಗಾರರು ಬಿಲ್ಲುಗಳನ್ನು ಒಯ್ತಾ ಇದ್ರು. ಒಮ್ಮೆ ನೀವು ಆಶ್ರಮವನ್ನು ವಶಪಡಿಸ್ಕೊಂಡ್ರೆ ಅಲ್ಲಿ ಅವ್ಯವಸ್ಥೆ ಉಂಟಾಗುತ್ತೆ. ಕುಂಭ ಮತ್ತು ಮಹಾಪಾಶ್ವ ನಾನು ನಿಮ್ಮ ಜೊತೆಗೆ ಪ್ರವೇಶ ಮಾಡಬೇಕು. ಅವರಲ್ಲಿ ಕೆಲವರನ್ನು ನಾವು ಸಾಯಿಸದ ಹೊರತು ನಾವು ಆಜ್ಞೆಯನ್ನು ಪಾಲಿಸೋಕ್ಕೆ ಸಾಧ್ಯ ಆಗೋದಿಲ್ಲ. ತಕ್ಷಣವೇ ನಾವು ಈ ಸ್ಥಳದ ಮೇಲೆ ಹಿಡಿತವನ್ನು ಸ್ಥಾಪನೆ ಮಾಡಬೇಕು. ಇಲ್ಲಾಂದರೆ ಅವರು ನಮ್ಮ ಮೇಲೆ ಪ್ರತೀಕಾರ ತೀರಿಸ್ಕೊಳ್ತಾರೆ. ಇದು ನಮ್ಮ ಪ್ರತೀಕಾರ ಅಂತ ಅವರು ಅರ್ಥ ಆದರೆ ತಕ್ಷಣವೇ ಅವರು ಆಚರಣೆಗೆ ಅಡ್ಡಿಪಡಿಸೋಕ್ಕೆ ಪ್ರಯತ್ನ ಮಾಡೋದಿಲ್ಲ ಅಂತ ಪ್ರಹಸ್ತ ಹೇಳ್ದ. ನಾನು ಅವನ ಮಾತಿಗೆ ಒಪ್ಕೊಂಡೆ. ನಮ್ಮ ಪಂಜುಗಳನ್ನು ಬೆಳಗಿಸಿದ್ವಿ. ಆಶ್ರಮದ ಹಿಂಭಾಗಕ್ಕೆ ಹೋದ್ವಿ. ಬೇಲಿ ಮೇಲೆ ಮುಳ್ಳಿನ ಕೊಂಬೆಗಳು ಹರಡಿದ್ವು. ಈ ಮುಳ್ಳುಗಳಲ್ಲಿ ಹಾವುಗಳಿರಬಹುದು, ಜಾಗರೂಕರಾಗಿರಿ ಅಂತ ಹೇಳಿಬಿಟ್ಟು ಮಹೋದರ ಹೇಳ್ದ. ನಾನು ಹೇಳಿದೆ, ನೋಡು ಹುಷಾರು ಅಂತ ಹೇಳೋಷ್ಟರಲ್ಲೇ ಅವನು ಅವುಗಳನ್ನು ಕತ್ತರಿಸಿದ್ದ. ಒಳಗೆ ನಾವು ಹಾರ್ತಾ ಇದ್ದಾಗೆ ನಮ್ಮ ಪಾದಗಳು ತೊಡೆಗಳು ಮುಳ್ಳುಗಳಿಂದ ನಜ್ಜುಗುಜ್ಜಾಗಿದ್ವು. ನಾವು ಒಳಗೆ ಬಂದು ಕೂಡದೆ ಒಂದು ತುಂಡು ಬಟ್ಟೆಯನ್ನು ಹೊರಗಡೆ ತಗೊಂಡು ನನ್ನ ಕೈಯಲ್ಲಿ ಪಂಜು ಹಿಡಿದು ಅದನ್ನು ಬೆಳಗಿಸಿದೆ. ಅದು ಚೆನ್ನಾಗಿ ಉರಿಯೋಕ್ಕೆ ಪ್ರಾರಂಭ ಆದ ನಂತರ ಅದನ್ನು ಕುಟೀರದ ಕಡೆಗೆ ಎಸೆದೆ. ಒಣಗಿದ ಹುಲ್ಲು ಮತ್ತು ಕಟ್ಟಿಗೆಗಳಿಂದ ಕಟ್ಟಿದ್ದ ಆ ಕುಟೀರ ತಕ್ಷಣವೇ ಬೆಂಕಿಗೆ ಆಹುತಿ ಆಯಿತು. ಒಂದರ ನಂತರ ಒಂದರಂತೆ ನಾವು ಕುಟಿಗಳನ್ನು ಸುಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಮಹೋದರ ಬೇಲಿಯನ್ನು ಬೆಳಗಿಸ್ದ. ನಾಯಿಗಳು ಬೊಗಳಕ್ಕೆ ಪ್ರಾರಂಭ ಆಯಿತು. ಆಶ್ರಮದಲ್ಲಿದ್ದಂತಹ ಭಯಭೀತರಾದಂತಹ ಕೆಲವು ಶಿಷ್ಯರು ಬೆಂಕಿ ಬೆಂಕಿ ಅಂತ ಕೂಗ್ತಾ ಹೊರಗೆ ಬಂದರು. ಇಡೀ ಆಶ್ರಮದಲ್ಲಿ ಗೊಂದಲ ಹರಡ್ಕೊಳ್ತು. ಕೆಲವರು ನೀರಿನ ಮಡಕೆಗಳಿಗಾಗಿ ಓಡಿದ್ರು. ಕೊನೆಗೆ ನಾನು ತಂದೆಯ ಕುಟೀರದ ಮೇಲೆ ಪಂಜನ್ನು ಎಸೆದೆ. ಅದು ಸಂಪೂರ್ಣವಾಗಿ ಬೆಂಕಿಗೆ ಆಹುತಿ ಆಗೋವರೆಗೂ ನಾನು ಅಲ್ಲೇ ನಿಂತಿದ್ದೆ. ಅವನ ಹೆಂಡತಿ ಭಯದಿಂದ ಹೊರಗಡೆ ಓಡ್ತಾ ಇರೋದನ್ನು ನಾನು ನೋಡಿದೆ. ಆದರೆ ಅಪ್ಪ ಎಲ್ಲೂ ಕಾಣಲಿಲ್ಲ. ಬೆಂಕಿಯ ಶಾಖ ಚರ್ಮವನ್ನು ಸುಡುತ್ತಿತ್ತು. ಅಷ್ಟರಲ್ಲಿ ಕೆಲವು ಶಿಷ್ಯರು ಮಹೋದರನನ್ನು ಹೊಡಿಲಿಕ್ಕೆ ಪ್ರಾರಂಭ ಮಾಡಿದ್ರು. ನಾನು ಅದನ್ನು ನೋಡಿದೆ. ಅವನ ಆಯುಧ ಕೆಳಗೆ ಬಿದ್ದುಬಿಟ್ಟಿತ್ತು. ನಾನು ಅವನ ಹತ್ತಿರಕ್ಕೆ ಓಡೋಷ್ಟರಲ್ಲಿ ಅವನು ಅವನನ್ನು ಹಿಡಿದಿದ್ದ. ಅವನ ನಿರ್ಮಾಣವನ್ನು ಪರಿಗಣಿಸಿ ಅವರು ಅವನ ಮೇಲೆ ದಾಳಿ ಮಾಡಬಾರ್ದಾಗಿತ್ತು. ಈಗ ಅವರು ಅವನನ್ನು ಹಿಮ್ಮೆಟ್ಟಿಸೋಕ್ಕೆ ಪ್ರಾರಂಭ ಮಾಡಿದ್ರು. ಪ್ರತಿಯೊಂದು ಹೊಡೆತವೂ ಕೂಡ ಅವ್ರ ಮುಖದಲ್ಲಿ ಬೀಳ್ತಾ ಇತ್ತು. ನಾನು ಅವರನ್ನು ಹೊಡೆಯೋದನ್ನು ನೋಡಿ ಇನ್ನು ಕೆಲವು ಶಿಷ್ಯರು ಅವನ ಕಡೆಗೆ ಓಡಿದ್ರು. ಮಹೋದರ ಅವುಗಳನ್ನು ಎತ್ಕೊಂಡು ಎಸೆದ. ಅವನ ಶಕ್ತಿಯಿಂದ ನನಗೆ ಈಗ ಪ್ರಭಾವಿತನಾದ ಹಾಗಾಯಿತು. ಏಕೆಂದರೆ ಅವನಿಗೆ ನನ್ನ ಅಗತ್ಯವೇ ಇರಲಿಲ್ಲ. ಅವನ ಕೋಪವನ್ನು ಕಂಡು ನನಗೇನೆ ಭಯಭೀತ ಆಗೋ ಹಾಗಾಯಿತು. ಪ್ರಹಸ್ತ, ಮಹಾಪಾಶ್ವ ಮತ್ತು ಕುಂಭ ದ್ವಾರಗಳಿಂದ ಪ್ರವೇಶ ಮಾಡಿದ್ರು. ಕಾವಲುಗಾರರು ಅವರ ಮೇಲೂ ಹಾರಿದ್ರು. ಪ್ರಹಸ್ತ ಅವನ ಹೊಟ್ಟೆಗೆ ಒದ್ದು ಅವರಲ್ಲಿ ಒಬ್ಬರ ಮೇಲೆ ಬಿದ್ದ. ಅವನು ತನ್ನ ಪಾದವನ್ನು ಎದೆ ಮೇಲೆ ಇಟ್ಟುಕೊಂಡು ಅವನ ಶಿರಚ್ಛೇದ ಮಾಡಲಿಕ್ಕೆ ಅಂತ ತನ್ನ ಆಯುಧವನ್ನು ಎತ್ತಿದ. ತನ್ನ ಆಯುಧವನ್ನು ಗಾಳಿಯಲ್ಲಿ ಹಿಡ್ಕೊಂಡು ಕೂಗ್ದ, ನೋಡಿ ಎಲ್ಲ ನಿಮ್ಮ ಆಯುಧಗಳನ್ನು ಕೆಳಗಿಳಿಸಿ, ಇಲ್ವೇ ನಿಮ್ಮ ಈ ವ್ಯಕ್ತಿ ತನ್ನ ತಲೆಯನ್ನು ಕಳ್ಕೊಳ್ತಾನೆ ಅಂತ. ಈ ಮಾತು ಕೇಳ್ತಿದ್ದ ಹಾಗೆ ಅಲ್ಲಿದ್ದ ಕಾವಲುಗಾರರು ಭಯದಿಂದ ನಡುಗಿದ್ರು. ತಮ್ಮ ಶಸ್ತ್ರಾಸ್ತ್ರಗಳನ್ನು ಕೆಳಗಿಳಿಸಿದ್ರು. ಆದರೆ ಒಬ್ಬ ಬಿಲ್ ಹಿಡ್ಕೊಂಡಿದ್ದ ಮನುಷ್ಯ ಮಾತ್ರ ದೂರದ ಬಾಣದಿಂದ ಗುಂಡನ್ನು ಹಾರಿಸಿ ಅವನ ಸೊಂಟದ ಹತ್ರ ಗಾಯ ಮಾಡ್ದ. ಒಂದು ಕ್ಷಣವನ್ನು ವ್ಯರ್ಥ ಮಾಡದೆ ಅವನು ತನ್ನ ಕೆಳಗೆ ಮಲಗಿದ್ದ ಕಾವಲುಗಾರರನ್ನ ತಲೆಯನ್ನು ಕತ್ತರಿಸಾಕ್ದ. ಬಿಲ್ಲುಗಾರ ಮತ್ತೂ ಒಂದು ಬಾಣವನ್ನು ತಯಾರಿಸೋಕ್ಕೆ ಪ್ರಯತ್ನ ಮಾಡ್ದ. ಆದರೆ ಪ್ರಹಸ್ತ ಎಸೆದ ಈಟಿ ಆ ಬಿಲ್ಲುಗಾರನನ್ನು ಹೊಡೆಯೋ ಹೊತ್ತಿಗೆ ಅದು ಬಿದ್ದು ಹೋಗುವ ಹಾಗೆ ಅವನ ಕುತ್ತಿಗೆಗೆ ಬಿತ್ತು. ಎಲ್ಲ ಕಾವಲುಗಾರರು ಭಯಪಟ್ಟು ಆಶ್ರಮದಿಂದ ಹೊರಗಡೆ ಓಡಿದ್ರು. ಕುಂಭಕರ್ಣ ಜೋರಾಗಿ ಕೂಗ್ದ, ಆಶ್ರಮವನ್ನು ಬಿಟ್ಟು ಹೋಗಿ, ಇಲ್ಲ ಅಂದರೆ ನಾನು ನಿಮ್ಮನ್ನು ಈ ಬೆಂಕಿಯಲ್ಲಿ ಹುರಿತೀನಿ, ನಿಮ್ಮ ಮಾಂಸವನ್ನು ತಿಂತೀನಿ ಅಂತ.
ಅವನ ಕೋಪವನ್ನು ಕೇಳಿದ ಶಿಷ್ಯರು ಮತ್ತು ಮಹಿಳೆಯರು ತಮ್ಮ ಮಕ್ಕಳ ಜೊತೆಗೆ ಹೊರಗೆ ಓಡ್ ಹೋದ್ರು. ಅಪ್ಪ ಅವನ ಹೆಂಡತಿ ಅವ್ರ ಜೊತೆಗೆ ಓಡ್ ಹೋದ್ಲು. ಅಪ್ಪನ ಹೆಂಡತಿ ಅವ್ರ ಜೊತೆಗೆ ಓಡ್ ಹೋದ್ಲು. ಆಕೆ ದುಸ್ಥಿತಿಯನ್ನು ನೋಡಿ ನನಗೆ ನಗು ಬರ್ತಾ ಇತ್ತು. ನಾನೀಗ ಅಪ್ಪನನ್ನು ಹುಡುಕ್ತಾ ಇದ್ದೆ, ಆದರೆ ಯಾರು ಅವನನ್ನು ನೋಡೋಕ್ಕೆ ಸಾಧ್ಯವೇ ಆಗಲಿಲ್ಲ. ಮಹಾಪಾಶ್ವನ ಕೈಯಿಂದ ಪಂಚ್ ತಗೊಂಡು ನಾನು ಯಜ್ಞವೇದಿಕೆಯನ್ನು ಹೊಂದಿರೋ ವಿಷ್ಣು ಸ್ಥಾನದ ಕಡೆಗೆ ಹೋದೆ. ಬೆಂಕಿಯ ಗುಂಡಿಯಲ್ಲಿ ಜ್ಯೋತಿಯನ್ನು ಎಸೆಯೋ ಮುಖಾಂತರ ನಾನು ವಿಷ್ಣು ಸ್ಥಾನದ ಚಾವಣಿಗೆ ಬೆಂಕಿ ಹಚ್ಚಿದೆ. ಯಜ್ಞವನ್ನು ಬೆಳಗಿಸಿದೆ. ಮಂತ್ರಗಳನ್ನು ಗಟ್ಟಿಯಾಗಿ ಪಠಿಸಕ್ಕೆ ಪ್ರಾರಂಭ ಮಾಡಿದೆ. ಕುಂಭ ಶಂಖವನ್ನು ಊದ್ದ. ನನ್ನ ಮಂತ್ರಗಳು ಆಶ್ರಮದ ಸುತ್ತ ಪ್ರತಿಧ್ವನಿಸ್ತಿದ್ವು. ಮಹೋದರ ಆಶ್ರಮದಲ್ಲಿದ್ದ ಜಾನುವಾರುಗಳನ್ನು ಮುಕ್ತಗೊಳಿಸಿ ಅದರ ಮೇಲೆ ಸುಡುತ್ತಿದ್ದಂತಹ ಮರದ ತುಂಡುಗಳನ್ನು ಎಸೆದು ದನದ ಕೊಟ್ಟಿಗೆಗೆ ಬೆಂಕಿ ಹಚ್ಚಿದ. ಧೂಮ್ರಾಕ್ಷ ಕತ್ತೆಗಳನ್ನು ಯಜ್ಞಗುಂಡಿಯ ಕಡೆಗೆ ಎಳೆದ. ಬೆಂಕಿ ನಮ್ಮ ಸುತ್ತಲೂ ಉರಿತಿತ್ತು. ಇಡೀ ಸ್ಥಳ ಬೆಂಕಿಯಲ್ಲಿ ಪ್ರಕಾಶಮಾನವಾಗಿ ಹೊಳಿತಾ ಇತ್ತು. ಪ್ರಹಸ್ತ ಉಳಿದ ಜನರನ್ನ ದ್ವಾರದಿಂದ ಹೊರಗಡೆಗೆ ತಳ್ಳುತ್ತಾ ಇದ್ದ. ಬೆವರನ್ನು ಒರೆಸ್ಕೊಂತ ಮಹೋದರ ನನ್ನ ಹತ್ರ ಬಂದ. ನಾನು ಅವನಿಗೆ ಸನ್ನೆ ಮಾಡಿದೆ. ಅವನು ವೇಗವಾಗಿ ಒಂದು ಕತ್ತೆಯ ಶಿರಚ್ಛೇದನ ಮಾಡಿದ. ಅದು ನಮ್ಮ ಮೇಲೆ ರಕ್ತವನ್ನು ಚೆಲ್ತು. ಅದರ ತಲೆ ಗುಂಡಿಯ ಹೊರಗೆ ಬಿತ್ತು. ಕುಂಭ ಅದನ್ನು ತಗೊಂಡು ಮತ್ತೆ ಗುಂಡಿ ಒಳಗೆ ಎಸೆದ. ಧೂಮ್ರಾಕ್ಷ ಮತ್ತೊಂದು ಕತ್ತೆಯನ್ನು ಗುಂಡಿ ಹತ್ರ ತಂದ. ನಾನು ನನ್ನ ಜಪವನ್ನು ನಿಲ್ಲಿಸಿದೆ. ಮಹಾಪಾಶ್ವ ಇನ್ನೊಂದು ಕತ್ತೆಯ ಶಿರಚ್ಛೇದನ ಮಾಡ್ದ. ನಾನು ಕುಂಭಕರ್ಣನನ್ನು ನೋಡಿ ಹೇಳಿದೆ, ಕುಂಭ ಮಹೋದರ, ನೀವಿಬ್ರು ಕತ್ತೆಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ಆಶ್ರಮದ ಸುತ್ತಲೂ ಎಸೆದು ಅವುಗಳ ರಕ್ತವನ್ನು ಎಲ್ಲ ಕಡೆ ಸಿಂಪಡಿಸಣೆ ಮಾಡಿ ಅಂತ. ಪ್ರಹಸ್ತ ಎಲ್ಲಿಂದಲೋ ಒಂದು ದೊಡ್ಡ ಬೆತ್ತವನ್ನು ತಂದಿದ್ದ. ಕತ್ತೆಯ ತಲೆಯನ್ನ ಅದರ ತುದಿಯಲ್ಲಿ ಎತ್ತಿ ಪವಿತ್ರ ತುಳಸಿ ಇದ್ದ ಸ್ಥಳದಲ್ಲಿ ನೆಟ್ಟ. ಮಹಾಪಾಶ್ವ ಇನ್ನೊಂದು ತಲೆಯನ್ನು ತಗೊಂಡು ಹೋಗಿ ಈಟಿ ಮೇಲೆ ತಗೊಂಡು ಹೋಗಿ ದ್ವಾರದ ಹತ್ರ ನೆಟ್ಟ. ಸುಡುವಂತಹ ಮಾಂಸದ ವಾಸನೆ ಸುತ್ತ ಹರಡ್ತಾ ಇತ್ತು. ನನ್ನ ದೇಹ ರಕ್ತದಲ್ಲಿ ಒದ್ದೆ ಆಗಿತ್ತು. ನನಗೀಗ ಅಪಾರ ತೃಪ್ತಿಯಾಗಿತ್ತು. ನಮ್ಮ ಅಮ್ಮ ಮತ್ತು ಚಿಕ್ಕಮ್ಮಂದಿರ ದುರದೃಷ್ಟ ಸ್ಥಳ ಈಗ ಶಾಪಗ್ರಸ್ತವಾಗಿ ಕಾಣ್ತಾ ಇತ್ತು. ನನ್ನ ಮುಖದಲ್ಲಿ ಸಂತೋಷ ತುಂಬಿ ತುಳುಕ್ತಾ ಇತ್ತು. ಕುಂಭ ಹೇಳ್ದ, ದಶಗ್ರೀವ, ಅನೇಕರಿಗೆ ದಬ್ಬಾಳಿಕೆಯ ಸ್ಥಳ ಆಗಿರೋ ಅಂತಹ ಎಲ್ಲ ಆಶ್ರಮಗಳನ್ನು ನಾವು ನಾಶಪಡಿಸೋಣ ಅಂತ. ನಾವು ಜನರನ್ನು ಈ ಬೆಂಕಿಯಲ್ಲಿ ಎಸಿಬೇಕಾಗಿತ್ತು. ಅವರ ಮಕ್ಕಳ ತಲೆಗಳು ಈ ಕತ್ತೆಗಳ ತಲೆಗಿಂತ ಉತ್ತಮವಾಗಿ ಕಾಣುತ್ತಿದ್ವು ಅಂತ ಮಹಾಪಾಶ್ವ ಕ್ರೂರ ಆಲೋಚನೆಯಿಂದ ಹೇಳ್ದ. ನನಗೆ ತುಂಬ ಆಶ್ಚರ್ಯ ಆಯಿತು. ಬೆಂಕಿಯನ್ನು ನಂದಿಸಕ್ಕೆ ಅಂತ ತಂದಿದ್ದ ನೀರಿನಿಂದ ನಮ್ಮ ರಕ್ತದಲ್ಲಿ ಒದ್ದೆಯಾಗಿದ್ದ ದೇಹಗಳನ್ನು ನಾವು ತೊಳ್ಕೊಂಡ್ವಿ. ಆಶ್ರಮದಿಂದ ಹೊರಗಡೆಗೆ ಬಂದ್ವಿ. ಹೊರಗಡೆಗೆ ಓಡ್ ಬಂದವರು ನಮ್ಮ ಕಡೆ ಭಯದಿಂದಲೇ ನೋಡ್ತಾ ಇದ್ರು. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.